ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂತಹದ್ದು 3 ಎಕರೆ 32 ಗುಂಟೆ ಸ್ನೇಹಿತರೆ. ಅಂದರೆ ಇದು ಟೋಟಲ್ ಬಂದು ನಿಮಗೆ 10 ಎಕರೆ ಇದೆ. ಅದರಲ್ಲಿ ನಿಮಗೆ ಇವರು ಒಂದು ಆರ್ ಟಿ ಸಿ ಅಂದರೆ 3 ಎಕರೆ 32 ಗುಂಟೆನ ಸೇಲ್ ಮಾಡ್ತಿದ್ದಾರೆ ಸ್ನೇಹಿತರೆ. ಜಮೀನು 10 ಎಕರೆ ಪೂರ ಇವ್ರದೇ ಆಗಿರೋದ್ರಿಂದ ಆ ಜಮೀನಲ್ಲಿ ದಾರಿ ಇವರು ಬಿಟ್ಕೊಡ್ತಾರೆ ಸ್ನೇಹಿತರೆ. ಜಮೀನನ್ನ ಅವ್ರ ದಾರಿಲಿ ಅವ್ರ ಜಮೀನೇ ಬಿಟ್ಕೊಡ್ತಾರೆ. ಲ್ಯಾಂಡ್ ಮಾತ್ರ ನಿಮ್ಗೆ ತುಂಬ ಅದ್ಭುತವಾಗಿ ಸೊಗಸಾಗಿದೆ. ನಿಜವಲ್ಲ, ಇದನ್ನು ಕಣ್ಣಾರ ತಾವೇ ನೋಡ್ಬೋದು. ಭೂಮಿ ಮಾತ್ರ ನಿಮಗೆ ಹಂಗೆ ಇದ್ದಂಗಿದೆ, ಮಣ್ಣು ಚಿನ್ನ ಇದ್ದಂಗಿದೆ. ನಿಮಗೆ ಅಷ್ಟು ರೆಡ್ ಸಾಯಿಲ್, ನಿಮಗೆ ಇವು ರೆಡ್ ಸಾಯಿಲು. ಇಲ್ಲಿ ಇವರು ಟೊಮೊಟೊ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ಒಂದು ಸ್ವಲ್ಪ ಎಕರೆಗೆ ಟೊಮೊಟೊ ಹಾಕಿದ್ದಾರೆ, ಇನ್ನು ಸ್ವಲ್ಪ ಬಾಳೆ ಹಾಕಿದ್ದಾರೆ. ಇದರಲ್ಲಿ 160 ತೆಂಗಿನ ಮರಗಳಿವೆ. 160ರಲ್ಲಿ 60 ನಿಮಗೆ ಫಲ ಕೊಡೋಕ್ಕಿರುವಂತಹ ಮರಗಳು. ಅಂದರೆ ಈಗ ಹೊಸದಾಗಿ ಫಲ ಕೊಡ್ತಿದ್ದಾವೆ. ಯಾವುದು ಕೂಡ ನಿಮಗೆ ಹಳೆ ಮರಗಳಿಲ್ಲ ಸ್ನೇಹಿತರೆ. ಇಲ್ಲಿ ಎಲ್ಲ ಪ್ರೆಸೆಂಟ್, ಅಂದರೆ ನಮಗೀಗ ಫಲ ಕೊಡ್ತಿರುವಂತಹ ಮರಗಳು ತೆಂಗು. ಇನ್ನೊಂದು ಸ್ವಲ್ಪ ದಿನ ಆದರೆ ಇನ್ನು 100 ಗಿಡಗಳು ಕೂಡ ನಮಗಿಲ್ಲಿ ಫಲ ಕೊಡ್ತವೆ. ಅಂದರೆ ನಮಗೆ ಈ ಜಾಗದಲ್ಲಿ ಇನ್ಕಮ್ ಇದೆ ಅನ್ನೋದೊಂದು ಮಾಹಿತಿ ಸಿಕ್ಕಿದಂಗೆ ಆಯಿತು ಸ್ನೇಹಿತರೆ. ನಾವು ಈ ಜಮೀನು ಕಡೆ ದಾರಿ ಬೇಡ, ತಾರ್ ರೋಡಿಂದಲೇ ಜಮೀನು ದಾರಿ ತಗೋತೀವಿ ಅಂತಾರೆ. ತಾರ್ ರೋಡಿಂದ ನಿಮಗೆ ಬರೀ 2ನೇ ಜಮೀನು ಆಯಿತಾ. ಅಲ್ಲಿ ನಾವು ಆರಾಮಾಗಿ ಒಂದಷ್ಟು ದಾರಿ ತಗೊಂಡ್ರು ನಾವು ಈ ಲ್ಯಾಂಡ್ಗೆ ನೇರವಾಗಿ ಬರ್ತೀವಿ. ಓನರೇ ಕೊಡ್ತಾರೆ ದಾರಿ, ಈ ಕಡೆಯಿಂದ ತಗೋಬೋದು. ಓನರ್ ಕಡೆಯಿಂದ ಬೇಡ, ನಮಗೆ ಈ ಕಡೆಯಿಂದ ಬೇಕು ಅಂದ್ರೂ ದಾರಿ ಬೇಕಾದ್ರೆ ತಗೋಬೋದು ಸ್ನೇಹಿತರೆ. ಅಂದರೆ ನಮಗೆ ಈ ಲ್ಯಾಂಡ್ಗೆ ದಾರಿ ಸಮಸ್ಯೆ ಇಲ್ಲ ಅಂದಂಗೆ ಆಯಿತು. ಎಲ್ಲೇ ಹೋದ್ರೂ ಲ್ಯಾಂಡು ಮಾಡ್ತೀನಿ ಅಂದರೆ ಇವರು ದಾರಿ ಕೊಡಬೇಕು, ದಾರಿ ಕೊಡ್ತೀನಿ ಅಂತ ಮೊದಲೇ ಹೇಳಿದ್ದಾರೆ ಸ್ನೇಹಿತರೆ. ನಿಮಗೆ ಇದು ಬೆಂಗಳೂರಿಗೆ 140 ಕಿಲೋಮೀಟ್ರ್ ಇದೆ. ಬೆಂಗಳೂರಿಗೆ 140 ಕಿಲೋಮೀಟ್ರ್ ಇದೆ. ಮೈಸೂರಿಗೆ 70 ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಆಯಿತಾ. ಒಂದೇ ಒಂದು ಬೋರು ನಿಮಗೆ ಇದರಲ್ಲಿ 3 ನೀರಿದೆ. ತಾವು ಬಂದು ಮೋಟ್ರ್ ಹಾಕಿ ನೀರ ನೋಡಿಕೊಂಡು ಅನಂತರ ಮುಂದಿನ ವ್ಯವಸ್ಥೆ ತಾವು ಮಾಡ್ಬೋದು. ಎಸ್ ಆರ್ ನೋ, ಬೇಕು ಬೇಡ ಅನ್ನೋದು ತಾವೇ ತೀರ್ಮಾನ ತಗೋಬೋದು. ನೋಡಿ, ರಸ್ತೆನೇ ಈ ನೀರು ಕರೆಕ್ಟಾಗಿ ಹಿಂಗೆ ಬಿಟ್ಕೊಡ್ತಾರೆ. ಬಾಳೆ ಹಾಕಿರೋದು ಕೂಡ ಇದೇ ಜಮೀನಲ್ಲಿ ಹೇಳಿದ್ನಲ್ಲ, ಸ್ವಲ್ಪ ಟೊಮೊಟೊ ಸ್ವಲ್ಪ ಬಾಳೆ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಈರುಳ್ಳಿ ಇವುಗಳಿಗೆಲ್ಲ ಡ್ರಿಪ್ಲಿ ಆರಾಮಾಗಿ ಮಾಡ್ಬೋದು. ಬಾಳೆಗೂ ಡ್ರಿಪ್ಪಲ್ಲಿ ಮಾಡ್ತೀನಿ ಅಂತಂದ್ರೆ ನೀವು ನೀರಾವರಿ ಚೆನ್ನಾಗಿದ್ರೇ ನಿಮಗೆ ಬಾಳೆ ಗೊನೆಗಳು ತುಂಬ ತೂಗೋದು, ಅಂದರೆ ನಿಮಗೆ ಚೆನ್ನಾಗಿ ಬೆಳೆಯೋದು, ಒಳ್ಳೆ ತೂಕ ಬರುತ್ತೆ. ಆ ತೂಕ ಬಂದರೆ ನಮಗೆ ಒಳ್ಳೆ ಇಳುವರಿ ಬರುತ್ತೆ ಸ್ನೇಹಿತರೆ. ನಮಗೆ ಇಲ್ಲಿ ಒಂದು ಸತ್ಯಾಂಶ ಅರ್ಥ ಮಾಡ್ಕೊಳ್ಳಿ, ಪೊಲ್ಯೂಷನ್ ಇಲ್ಲ, ಒಳ್ಳೆ ಜಾಗ, ಒಳ್ಳೆ ನೀರಾವರಿ ಇದೆ, ಒಳ್ಳೆ ಮಣ್ಣಿದೆ, ಒಳ್ಳೆ ಬೆಳೆ ಹಾಕಿದ್ದಾರೆ. ಅಂದರೆ ನಮಗಿಲ್ಲಿ ಪ್ರತಿಯೊಂದು ಆರೋಗ್ಯಕ್ಕೆ ಹಿತಕರವಾಗಿರುವಂತಹ ಒಂದು ಜಾಗ ತುಂಬ ಚೆನ್ನಾಗಿದೆ. ನೀರಿನ ಸೋರ್ಸು ಚೆನ್ನಾಗಿದೆ. ನಾವು ಇವುಗಳ ಮಧ್ಯೆ ನಮಗೆ ಬೇಕಾಗಿರುವಂತಹ ಇನ್ನೊಂದಷ್ಟು ತೆಂಗಿನ ಸಸ್ಯಗಳಾಗ್ಬೋದು, ಅಡಿಕೆ ಆಗ್ಬೋದು, ಇಲ್ಲ ಮಾವು, ನಮ್ಗೆ ಇನ್ನೊಂದಷ್ಟು ಸಸ್ಯಗಳ ಪ್ರತಿಯೊಬ್ಬರಿಗೂ ಒಂದೊಂದು ಕನಸು ಮನಸ್ಸು ಇದ್ದೇ ಇರುತ್ತೆ. ಅದನ್ನು ಈಡೇರಿಸ್ಕೊಳ್ಳೋಕ್ಕೆ ಇರುವಂತಹ ಒಳ್ಳೆ ಆಯುಧ ಅನ್ಬೋದು ಸ್ನೇಹಿತರೆ. ಇದನ್ನು ನಾವು ಆಯುಧ ಅನ್ನೋಕ್ಕಿಂತ ಒಳ್ಳೆ ಜಾಗ. ಇದನ್ನು ನಾವು ಹೆಂಗೆ ಬೇಕು, ಯಾಕೆಂದರೆ ನೀರಿನ ವಾತಾವರಣ ನಿಮಗೆ ತುಂಬ ಚೆನ್ನಾಗಿದೆ. ತಾವು ಹೇಳಿದ್ನಲ್ಲ, ನೀವೇ ನೀರು ಮಾಡೋದು ಚೆಕ್ ಮಾಡಿಕೊಂಡು ಇದು ಮಾಡೋದು ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ನಿಮ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಒಳ್ಳೊಳ್ಳೆ ಲ್ಯಾಂಡ್ ಬೇಕು ಅಂತಾರೆ, ಅಂಥವ್ರಿಗೆ ಸರಿಯಾಗಿರೋ ಲ್ಯಾಂಡ್ ಸಿಕ್ಕಿರಲ್ಲ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ನಿಜವೂ ಹೇಳ್ತೀನಿ, ಒಳ್ಳೆ ಲ್ಯಾಂಡ್ ಅಂತೂ ನಿಮಗೆ ಸಿಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.